ನಮಸ್ಕಾರ. ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಇನ್ ಎಂದರೆ ಶೀತಶಕ್ತಿ ಮತ್ತು ಯಾಂಗ್ ಎಂದರೆ ಉಷ್ಣ ಶಕ್ತಿಗಳ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಿಂದ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಬಹುದು. ಇಡೀ ಸೃಷ್ಟಿಯು ಪ್ರಮುಖವಾಗಿ ಈ ಎರಡು ಶಕ್ತಿಗಳಿಂದ ಉಂಟಾಗಿದೆ. ಹಗಲು ಉಷ್ಣ ಶಕ್ತಿಯನ್ನು ಸೂಚಿಸಿದರೆ ರಾತ್ರಿಯು ಶೀತ ಶಕ್ತಿಯನ್ನು ಸೂಚಿಸುತ್ತದೆ. ಇದನ್ನೇ ಇನ್ ಮತ್ತು ಯಾಂಗ್ ಸಮತೋಲನ ಅಂತ ಕರೀತಾರೆ. ಹಗಲಿನಲ್ಲಿ ಸೂರ್ಯ ಉಷ್ಣ ಶಕ್ತಿಯನ್ನ ಉಂಟು ಮಾಡಿದರೆ ರಾತ್ರಿ ಚಂದ್ರನು ಶೀತ ಶಕ್ತಿಯನ್ನ ಕೊಡುತ್ತಾನೆ. ಹಗಲಿನಲ್ಲಿ ಚಟುವಟಿಕೆ ಅಥವಾ ಕೆಲಸವನ್ನು ಮಾಡುವುದರಿಂದ ದೇಹವು ಬಿಸಿಯಾದರೆ ರಾತ್ರಿಯಲ್ಲಿ ನಿದ್ದೆ ಮಾಡುವುದರಿಂದ ದೇಹವು ಶೀತವಾಗಿ ಪೋಷಣೆಯಾಗುತ್ತದೆ. ಈ ಉಷ್ಣ ಮತ್ತು ಶೀತ ಶಕ್ತಿಗಳಿಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ಹೇಳಬಹುದಾದರೆ ಗಂಡು ಮತ್ತು ಹೆಣ್ಣು. ಇದರಲ್ಲಿ ಗಂಡು ಉಷ್ಣ ಶಕ್ತಿಯನ್ನ ಸೂಚಿಸಿದರೆ ಹೆಣ್ಣು ಶೀತ ಶಕ್ತಿಯನ್ನ ಸೂಚಿಸುತ್ತದೆ. ಗಂಡು ಹೊರಗಡೆ ಕೆಲಸವನ್ನ ಮಾಡಿದರೆ ಹೆಣ್ಣು ಕುಟುಂಬದ ಪೋಷಣೆಯನ್ನ ಮಾಡುತ್ತಾಳೆ. ಇದಕ್ಕಾಗಿಯೇ ಗಂಡು ಕಠಿಣತೆಯ ಸ್ವಭಾವವನ್ನ ಸೂಚಿಸಿದರೆ ಹೆಣ್ಣು ಮೃದು ಸ್ವಭಾವವನ್ನ ಹೊಂದಿರುತ್ತಾರೆ. ಇಲ್ಲಿ ಕಠಿಣತೆ ಎನ್ನುವುದು ಉಷ್ಣ ಅಥವಾ ಯಾಂಗ್. ಮೃದು ಸ್ವಭಾವವು ಶೀತಶಕ್ತಿ ಅಥವಾ ಇನ್ ಎನರ್ಜಿಯನ್ನು ಸೂಚಿಸುತ್ತದೆ. ಇದನ್ನೇ ನಮ್ಮ ಹಿರಿಯರು ಆಹಾರವನ್ನು ಸೇವಿಸುವಾಗ ಹೀಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಶೀತ ಆಗುತ್ತೆ, ಉಷ್ಣ ಆಗುತ್ತೆ ಎನ್ನುವ ಆಡು ಭಾಷೆಯಲ್ಲಿ ಹೇಳುತ್ತಿದ್ದರು. ಈ ಉಷ್ಣ ಮತ್ತು ಶೀತ, ಇನ್ ಮತ್ತು ಯಾಂಗ್ ಈ ಎರಡೂ ಶಕ್ತಿಗಳ ಸಮತೋಲನವನ್ನು ಪಡಿಸುವುದೇ ಆರೋಗ್ಯದ ಮೂಲವಾಗಿದೆ. ಉತ್ತಮ ಆರೋಗ್ಯಕ್ಕಾಗಿ ಈ ಎರಡು ಶಕ್ತಿಗಳ ಸಮತೋಲನ ಮಾಡುವ ಕ್ರಿಯೆಯನ್ನು ತಿಳಿಯಿರಿ. ಹೀಗೆ ದೇಹದಲ್ಲಿ ಉಷ್ಣ ಮತ್ತು ಶೀತ ಶಕ್ತಿಗಳ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಿಂದ ಆರೋಗ್ಯದಲ್ಲಿ ಯಶಸ್ಸನ್ನು ಪಡೆಯಬಹುದು. ಆರೋಗ್ಯದ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ ಅನ್ನು ಬೆಂಬಲಿಸಿ. ಧನ್ಯವಾದಗಳು.